ಬೆಳಿಗ್ಗೆ ನೆಕ್ಸ್ಟ್ ಡೇ ರಕ್ಷಾಬಂಧನ ಹಬ್ಬ, ರಾಖಿ ಪೌರ್ಣಿಮಾ ಹಬ್ಬ. ಬರ್ರಿ ಫ್ರೆಂಡ್ಸ, ಇವಾಗ ನೋಡ್ರಿ ಆರತಿ ರೆಡಿ ಮಾಡೀನಿ. ಹಾಗೇನೆ ನಿನ್ನೆ ರಾಖಿ ತೊಗೊಂಡು ಬಂದಿದ್ದೆ. ವಿಘ್ನ ನಿವಾರಕ ವಿಘ್ನೇಶ್ವರ ಗಣಪತಿ ಎಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡಲಿ, ದೂರ ಮಾಡಲಿ. ಗಂಡಗ, ನನ್ನ ಮಕ್ಕಳಿಗೆ, ನನ್ನ ಮನೆ ಒಂದೆಲ್ಲ ರೀತಿಯಿಂದನೂ ಕೂಡ ಏಳಿಗೆ ಆಗಲಿ, ಎಲ್ಲರಿಗೂ ಖುಷಿ ಸಂತೋಷ ಸಮೃದ್ಧಿಯಾಗಿ ಸಿಗಲಿ ಅಂಥೇಳಿ ಗಣಪತಿ ವಿಘ್ನ ನಿವಾರಕ ಇದು ತೊಗೊಂಡು ಬಂದಿ ನೋಡಿರಿ. ಅದ್ರೊಳಗೆ ರಾಖಿ ಡಿಸೈನ. ಸೊ ಇವು ಹಳ್ಳು ಲಗುಟ್ ಬೆಳಗಾಗಂಗಿಲ್ಲ ರೀ, ಹಾಗಾಗಿ ಒಂದು 4 ದಿನ ಹಾಕ್ಕೋಬೋದು. ಸೊ ಹಂಗೆ ಸ್ವೀಟಿಗೆ ಪೇಡೆ ಗಿಡ ಥರದ ನೆನಪಾಲಿಲ್ಲ ರೀ, ಹಾಗಾಗಿ ಸಕ್ಕರೆ ತೊಗೊಂಡಿನಿ. ಸೊ ನಾಷ್ಟ ಅಂತ ರೆಡಿ ಆಗೈತಿ. ನಾಷ್ಟ ರೆಡಿ ಮಾಡಿ ಇಟ್ಟೀನಿ. ಆಮೇಲೆ ಚಾಕುನು ಇಟ್ಟು ನೋಡ್ರಿ, ಮತ್ತು ಹಾಲು ಕಾಸಬೇಕು. ಮೊದಲ ಮಗಳು ರಾಖಿ ಕಟ್ತಾಳ್ರಿ. ಕುಕಮಚ್ಚು ಬೆಳಗ್ಗೆ ಇದು ಮಾಡು, ಕುಕಮಚ್ಚು ಉದ್ದಕ್ಕೆ ಹಚ್ಚು. ದಮ್ರಿ ಕಿನ್ನ ರಾಕಿರೇ ಕಟ್ತಾಳ. ಅಯ್ಯ ಎಷ್ಟು ಅರ್ಜೆಂಟ್ ನಿಮ್ಗೆ. ಅವನಿಗೆ ಕುಕಮಚ್ಚು ಸುಧಾರಿಸ್ಕೊಳಲ್ರಿ ನಮ್ಮ ಯಜಮಾನ್ರು. ಹೆಚ್ಚು ಕಮ್ಮಿ ಯಾರು ಅಡ್ಜಸ್ಟ್ ಮಾಡ್ಕೋರಿ ನೀವೇ. ಕುಕುಮ ಹಚ್ಚ ಮೊದಲ. ಹಾಂ, ರಾಖಿ ಕಟ್ ಮಾವ. ದಮ್ ರಾಖಿ ಕಟ್, ರಾಖಿ ಕಟ್. ತಲೆನೇ ಓಡಲ್ರಿ ನಂಗೆ ನಮ್ಮ ಯಜಮಾನ್ರ ಸಂಬಂಧ. ಗಡಬಡ ಗಡಬಡ ಗಡಬಡ. ಕುಕಮಚ್ಚ ಮೊದಲ, ಆಮೇಲೆ ರಾಖಿ ಕಟ್ಟು, ಸಕ್ಕರೆ ತಿನ್ಸು, ಆಮೇಲೆ ಆರತಿ ಮಾಡಿ. ಹೆಂಗೆ ಗೊತ್ತಾ ನೋಡ್ರಿ ಇವ ಅಣ್ಣ ಬಾಂಡ್. कट व्यवस्थित कट, सीधा कट. असं तर बरोबर आहे. तसं सीधा, तसं तू तसं जोरात जोरात मग चालतंय. चांगलं गांठ मार. ते व्यवस्थित छान आहे. ते कलर जात नाही, काही नाही. पिल्ल्याला लाव. पिल्ल्या कट. पिल्ल्या कटला ಆರತಿ ಕಾಲಾಗದ ನೋಡ್ಕೊಂತ. एकदम टाइट मान. अजून गाठ मान. ಫ್ರೆಂಡ್ಸ, ನೀವೆಲ್ಲ ರಕ್ಷಾಬಂಧನ ರಾಖಿ ಹಬ್ಬಕ್ಕೆ ಎಲ್ಲಿ ಹೋಗಿದ್ರಿ? ನಿಮ್ಮ ಅಣ್ಣ ತಮ್ಮರಿಗೆ ಯಾವ ಥರ ಕಟ್ಟಿದ್ರಿ? ಏನೆಲ್ಲ ಗಿಫ್ಟ್ಗಳು ಕೊಟ್ಟರು ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಯಜಮಾನ್ರಿಗೆ ಪಿಲ್ಲುಗ ಸ್ನೇಹನ ಕಟ್ಟಿದಾಳೆ ನೋಡ್ರಿ ಫ್ರೆಂಡ್ಸ. ಪ್ರತಿ ವರ್ಷ ಮೊದಲೆಲ್ಲ ಯಜಮಾನ್ರು ನಮ್ಮ ಸಣ್ಣ ಅಂಟಿ ಊರಿಗೆ ಹೋಗಿದ್ರಿ, ಸಣ್ಣ ಅದ್ನಿ ಊರಿಗೆ. ಲಾಕ್ಡೌನ್ದಾಗಿಂದ ಮತ್ತು ಅದು ಹೋಗೋಕ್ಕಾಗಲಿಲ್ಲ ರೀ. ಸಂಚೇರಿ ಬಂದು ಅದೆಲ್ಲ ಇತ್ತು ನೋಡ್ರಿ. ಹಾಗಾಗಿ ಅದಾದಮೇಲೆ ನಾವು ಕೂಡ ಮುಂದೆ ನಮ್ಮ ಮನೆ ಚೇಂಜ್ ಮಾಡಿದ್ವಿ. ಇದೆಲ್ಲ ಆಗಿ ಮತ್ತು ಅವ್ರಿಗೆ ಹೋಗೋಕ್ಕಾಗಿರಲಿಲ್ಲ. ಅವರು ಕೂಡ ಹೆಚ್ಚು ಬರಂಗಿಲ್ಲ ರೀ. ಕೆಲವು ಸಲ ಅನ್ಕೋತೀವಿ ನಮ್ಮ ಗಂಡ ತಮ್ಮರು ಇಲ್ಲ, ನಾವು ರಾಖಿ ಕಟ್ಟೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೇಳಿ. ಆ ಥರ ಏನು ಇರಂಗಿಲ್ಲ ರೀ. ಇದ್ದವ್ರಿಗೂ ಒಂದೊಂದು ಸರಿ ಕಟ್ಟೋಕ್ಕಾಗಂಗಿಲ್ಲ. ಈಗ ಪಿಲ್ಲು ನೋಡ್ರಿ ಸ್ನೇಹನ ಕಾಲಿಗೆ ಬೀಳಕತ್ತಾನ. ಒಂಥರ ಕ್ಯೂಟ್ ಅಂತ ಅನ್ನಿಸ್ತದ ನೋಡ್ರಿ ಎಲ್ಲ. ಇದು ಯಾರು ಉಪ್ಪಿಟ್ಟಿಗ? ಏ ಪಿಲ್ಯ, ಸ್ವಲ್ಪ ಉಪ್ಪಿಟ್ಟು ಹಂಗೆ ಉಳ್ಸಾರ ನೋಡ್ರಿ, ಅದಕ್ಕಂತೆ ತಿನ್ನೋ ಅಂತ ಹೇಳ್ತೀನಿ. ಇದು ನೋಡ್ರಿ, ಇದು ಬಾಂಡೆ ತಿಕ್ಕಿ ಸಾಬೂನಿಗೆ ಹಂಗೆ ಐತಿ. ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಇದನ್ನೆಲ್ಲನೂ ಹಚ್ಚಬೇಕು. ಹಚ್ತೀನಿ ರೀ ಫ್ರೆಂಡ್ಸ. ಇನ್ನೊಂದು ಕೆಲಸ ಅಂತೂ ಭಾಳ ಕಷ್ಟ ಅದಾವ. ಉಣಿವಿನೇ ಐತಿ ಅಷ್ಟೇ. ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿ ಸ್ನೇಹ ಆರತಿ ಮಾಡಿ ರಾಖಿ ಕಟ್ಟಿ ನಾಷ್ಟದ ಎಲ್ಲ ಆಗೈತಿ. ಈ ಸದ್ಯಕ್ಕೆ ಮಸ್ತಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಒಂದು ಟ್ರಿಪ್. ಈಗ ನಾಷ್ಟ ಚಾ ಆಗೈತ್ರಿ, ಹಂಗಾಗಿ ಹಾಲು ಕಾಯಕ್ಕಿರ್ತೀನಿ. ಒಂಥರ ರೂಟೀನ್ ಈಗ ಸ್ಟಾರ್ಟ್ ಆದಂಗೆ ಆಗೈತಿ. ಈಗೆಲ್ಲ 4-5 ದಿನ ಮ್ಯಾಗನೇ ಆಯಿತು. ಆ ಫಂಕ್ಷನ್ ಈ ಫಂಕ್ಷನ್, ಅಲ್ಲಿ ಹೋಗು ಇಲ್ಲಿ ಹೋಗು, ಒಂಥರ ಗಜಿ ಬಿಜಿ ಅನ್ನಂಗೆ ಆಗ್ಬಿಟ್ಟೈತಿ. ಒಂಥರ ನಿವಾಂತ ಮನ್ಯಾಗ ಹೆಂಗಿದ್ದು ಲಾಗ್ ಮಾಡ್ತೀವಿ ಆ ಥರ ಅನ್ಸೋದೇನಿಲ್ಲ. ನಿಮಗೂ ಅದೇ ಫೀಲ್ ಆಗಿರ್ಬೋದು ಅಂತ ಅನ್ಕೋತೀನಿ. ಸೊ ಈಗ ಹಬ್ಬಗಳು ಬಂದವಪ್ಪ ಅಂತಂದ್ರೆ ಹಿಂಗೆ ಆಗ್ಬಿಡ್ತು ನೋಡ್ರಿ. ಹೆಣ್ಮಕ್ಳಿಗೆ ಒಟ್ಟ ಸೌಡ್ ಇರಂಗಿಲ್ಲ.
ಇರೋ ಕೆಲಸನೇ ರಗಡ್ ಇರ್ತಾವೆ ಮನೆಯೊಳಗೆ. ಮತ್ತು ಹಬ್ಬ ಹರಿ ಪೂಜೆ ಪುನಸ್ಕಾರ ಅದು ಇದು ಅಲ್ಲೋಗಿ ಇಲ್ಲೋಗಿ ಅರ್ಶಿನ ಕುಂಕುಮಕ್ಕೆ ಒಂಥರ ಚಂದ ಅನಿಸ್ತೈತಿ ವರ್ಷಕ್ಕೊಮ್ಮೆ ಬರುತ್ತಾ. ಆದ್ರೆ ರುಟ್ಟಿನ ನಾರ್ಮಲ್ಲ ಹಿಂಗೆ ಸೈಲೆಂಟಾಗಿ ಅಂತ ಅನ್ಸೋದೇ ಇಲ್ಲ. ಸೊ ಪರವಾಗಿಲ್ಲ, ಹಂಗೆ ಕೊನೆವರೆಗೂ ವಾಚ್ ಮಾಡ್ತಾ ಇರ್ರಿ. ಉಳಿದ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆಗೆ ಸಿಗ್ತಾ ಇರ್ತೀನಿ. ಮಳೆ ಅಂತೂ ಚಾಲು ಆಗೈತೆ ನೋಡ್ರಿ. ಅಲ್ಲಿ ಎದುರುಗಡೆ ನೀವು ನೋಡ್ರಿ, ಅಲ್ಲೆಲ್ಲ ನೋಡ್ತಿರ್ಬೋದು ನೀವು ಗಾಡಿ ಮ್ಯಾಗ ಯಾವ ಥರ ಮಳೆ ಐತಂತೆ ಅಂದಾಜು ಮಾಡ್ಕೊತಿರ್ಬೋದು ನೋಡ್ರಿ. ಇಲ್ಲೆಲ್ಲ ಒಗ್ಯಾಣನ ಒಣಾಕಿನಿ. ನಾನು ಅಲ್ಲಿ ಅಡುಗೆ ಮನ್ಯಾಗ ಇದ್ದೀನಿ. ಯಾಕೆ ಅವತ್ತು ಬಂದಂಗೆ ಆತಂದು ಬಂದೆ ಫ್ರೆಂಡ್ಸ. ಸಿಕ್ಕಾಪಟ್ಟೆ ಮಳೆ ಜೋರನೇ ಐತಿ. ಅಲ್ಲಿ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಮಳೆ ನೀರು ಸಿಡಿಲ್ಲ ಅಂತೇಳಿ ಇಲ್ಲಿ ಇದು ಮಾಡಿಟ್ಟೀನಿ ರೀ. ಇವೆಲ್ಲ 2 ಕುಂಡದಾಗ ಇಲ್ಲಿ ಅದಾವ. ಸೊ ಅರಿಬಂತರು ಒಣಗೋದು ಡೌಟ್ ನೋಡ. ಒಂದು 5 ನಿಮಿಷ ಮಳೆ ಬರ್ತೀರಿ, 5 ನಿಮಿಷ ಬಿಸಿಲು ಬರ್ತೈತಿ ಬೀಳುತ್ತಾ. ಹಾಗಾಗಿ ಗೊತ್ತಾಟೇನೆ ಸಾಯಂಕಾಲ ಫ್ಯಾನಿನ ತಳಗೆ ಹಾಕಿದ್ರೆ ಆಯಿತು. ಒಳ್ಳೆ ಮಳೆ ಎಲ್ಲಿ ತೆಗೋದು ಹಾಕೋದು ಮಾಡಲಿ ಅಂತೇಳಿ. ಸೊ ಇಲ್ಲಿ ಗ್ಯಾಲ್ರಿ ಒಳಗೆ ಇಷ್ಟು ನೀಟಾಗಿ ಇಲ್ಲೆಲ್ಲ ಜಾಗ ಖಾಲಿನೇ ಇಟ್ಟಿರ್ತೀನಿ ರೀ. ಸ್ವಲ್ಪ ಅವಾಗ ಇವಾಗ ಕುಂಡ್ರಕ್ಕೆ ಬರ್ತಂತೇಳಿ ಈ ಡಸ್ಟ್ಬಿನ್ನ ಅಲ್ಲಿ ಇಟ್ಟಿದ್ದೆ. ಒಂದು ಮಳೆ ನೀರು ಡಸ್ಟ್ಬಿನ್ ಒಳಗೆ ಹೋಗ್ತಾವ್ರಿ. ಅದಕ್ಕೆ ಅದನ್ನ ಇಲ್ಲಿ ತೆಗೆದಿಟ್ಟಿನಿ ಮತ್ತು ಅದನ್ನಲ್ಲಿ ಇಟ್ಟೀನಿ ರೀ. ಮನೆ ಎದುರಿಗೆ ಡಸ್ಟ್ಬಿನ್ ಇಡ್ತಾರೆ ತುಂಬ ಜನ. ಬಟ್ ನನಗೆ ಯಾಕೋದು ಈ ಸದ್ಯಕ್ಕೆ ಅಷ್ಟು ಲೈಕ್ ಆಗಲ್ಲ, ಮನೆ ಬಾಜುಕ್ಕೆ ಕಸದ ಇದು ಅಂತೇಳಿ. ಸೆಕೆಂಡ್ ಆಪ್ಷನ್ ಇಲ್ಲ ಅಂತಂದ್ರೆ ಮುಂದೆ ನೋಡಮಂತ ನೋಡ್ರಿ. ಅಲ್ಲೆಲ್ಲ ಈಗ ಸ್ಲಾಪ್ ಅಂತಾರಲ್ಲ ಆ ಕೆಲಸ ನಡೆದೈತಿ ಅಲ್ಲಿ ಎದುರುಗಡೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿತಾ ಲೈಫ್ ಕನ್ನಡ ಬ್ಲಾಗ್. ಸೊ ಓಕೆ ಫ್ರೆಂಡ್ಸ, ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ. ಅಲ್ಲಿ ಫರ್ನಿಚರ್ ಮಾಡಿದಂಥ ಟೈಮ್ದೊಳಗೆ ಮೇಲ್ಗಡೆ ಈ ಥರ ಕಲರ್ಸ್ ಆಗಿರೋಂಥ ಲೈಟ್ಗಳನ್ನ ಹಾಕಿದ್ದೆ. ಜಾಸ್ತಿ ಎಲ್ಲ ಹಚ್ಚಂಗಿಲ್ಲ, ಏನೋ ಒಂಥರ ಖುಷಿ ಅಂತ ಅನ್ಸಕತ್ತೈತಿ. ಯಾಕಂದ್ರೆ ನಾವು ಮಾಡಿರೋಂಥ ಕೆಲಸ, ಅದನ್ನು ವಸ್ತು ಆಗಲಿ ಆ ಮನುಷ್ಯರಾಗಲಿ ಅದನ್ನು ಪ್ರೀತಿಯಿಂದ ಪಡ್ಕೊಂಡು ಜಾಸ್ತಿ ಖುಷಿಯಿಂದ ಅದನ್ನು ಮಾಡಿರ್ತೀವಲ್ಲ, ಅದ್ರ ಬಗ್ಗೆ ಜಾಸ್ತಿ ಹೆಮ್ಮೆ ಅಂತ ಅನಿಸ್ತದೆ. ಸೊ ಅದು ಯಾವ ಥರ ಕಾಣತೈತಿ ಕಲರ್ಫುಲ್ಲಾಗಿ. ನೈಟ್ ಹತ್ರ ಇನ್ನೂ ಸೂಪರಾಗಿ ಸಖತ್ತಾಗಿ ಕಾಣಿಸ್ತದ್ರಿ. ಸೊ ಬರ್ರಿ ಎನರ್ಜಿಟಿಯಿಂದ ಬ್ಲಾಗನ್ನು ಶುರು ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ. ಎಲ್ಲ ಕೆಲಸ ಆಯಿತು. ಒಂದು ಬ್ಲಾಗನ್ನು ಕೂಡ ಎಂಡ್ ಮಾಡಿ ಅದನ್ನು ಕೂಡ ಪಬ್ಲಿಷ್ ಕೊಟ್ಟೆ. ವಿಡಿಯೋದ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಮನೆಯೆಲ್ಲ ಕೆಲಸ ಆಗೈತ್ರಿ. ಒಂದು ರಕ್ಷಾಬಂಧನದ ಒಂದು ವಿಡಿಯೋ ಮಾಡಿದೆ. ಸೊ ಹಾಗಾಗಿ ಇಲ್ಲೇ ಟ್ರೈಪಡಿಗೆ ಹಚ್ಚಿ ಮಾಡಿದ್ದೆ. ಆ ವಿಡಿಯೋ ಲಗುಟನೆ ಹಾಕಿರ್ತೀನಿ ನೋಡಿ. ಎಲ್ಲರೂ ಕೂಡ ಎಲ್ಲರಿಗೂ ಒಂದು ವಿಶ್ ತಿಳಿಸೀನಿ. ಮತ್ತೊಮ್ಮೆ ಹೇಳಕತ್ತೀನಿ, ಎಲ್ಲ ಅಣ್ಣ ತಮ್ಮಂದಿರೂ ಪ್ರೀತಿಯ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಕ್ಕೊಂದು ಕ್ಲಿಪ್ ಹಚ್ಚಿದ್ದೀನಿ ರೀ. ಅದು ಅರ್ಜೆಂಟ್ನಾಗ ತಗೊಂಡು ನಾನೇ ಹಾಕೋಬೇಕಂತೇಳಿ. ಈ ಬುಟ್ಟಿ ತೊಗೊಂಡು ಪಿಲ್ಲು ಸ್ನೇಹ ಆಟ ಆಡಕತ್ತಿದ್ರಿ. ನಾನೆಲ್ಲ ವರ್ಷಿದ್ನೆ. ಹಾಗಾಗಿ ಗಲಾಟೆ ಭಾಳ ಎಬ್ಸಕತ್ತಿದ್ರು. ಸ್ವಲ್ಪ ಕೆಳಗಡೆ ಹೋರಿ ಪಾರ್ಕಿಂಗ್ದಾಗ ಆಟ ಆಡಕಂತ ಇದ್ನೆ. ಕಾಲು ವರ್ಷ ಬಂದಿಲ್ಲ ಚೆಂದಾಗಿ. ಸೊ ಎಲ್ಲ ಫುಲ್ ನೆಲ ಎಲ್ಲ ಕ್ಲೀನ್ ಮಾಡಿ ವರ್ಷಿ ಮಾಡಿ ನೀಟ್ ಮಾಡಿದಾಗ ಒಂದು ಸ್ವಲ್ಪ ಹೊಲಸಾಯಿತು ಅಂದ್ರೆ ಅಷ್ಟು ಬೇಸರ, ಅಷ್ಟು ಬೇಜಾರಾಗುತ್ತಲ್ರಿ ಫ್ರೆಂಡ್ಸ. ನೀರು ಬಂದಿದ್ದು ರೀ ನಿನ್ನೆನೆ. ಯಜಮಾನ್ರು ನೀರು ತುಂಬ್ಯಾರ. ಹಾಗೇನೆ ಕಿಚನ್ದೊಳಗೆ ಬರೋಣಂತ ಬರ್ರಿ ಫ್ರೆಂಡ್ಸ. ಸೊ ಅಳ್ಳುಪ್ಪು ಮೊನ್ನೆನೇ ತರಿಸಿಟ್ಟಿದ್ದೀನಿ ರೀ. ಹಾಗಾಗಿ ಇವತ್ತು ಹುಣ್ಣಿಮೆ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿನೆಲ್ಲ ಒರೆಸಿದ್ರೆ ಆಯಿತು ಅಂತೇಳಿ. ಎಷ್ಟು ಸಾಧ್ಯ ಆಗೋಷ್ಟು ಅಷ್ಟು ಒಳ್ಳೇದಾಗಲಿ ದೇವ್ರ ಹತ್ರ ಅಂತೇಳಿ ಪಾಸಿಟಿವ್ ಆಗಿ ವಿಚಾರ ಮಾಡಿ ಮಾಡೋದೇ ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಿನ್ನಿದು ಒಂದೇ ಒಂದು ಚಪಾತಿ ಉಳ್ದೈತೆ ನೋಡ್ರಿ. ಹಿಂಗೆ ಮುಚ್ಚಿಟ್ಟಿನಿ. ಯಾವ್ದಾರ ಆಗಲಕ್ರಿ, ತುಟ್ಟಿ ಬದುಕು ಕೆಡ್ಸಕ್ಕೆ ಇಷ್ಟ ಆಗಂಗಿಲ್ಲ ಫ್ರೆಂಡ್ಸ. ಅದಕ್ಕೆ ಎಣಿಸ್ ಮಾಡಿ ಒಂದು ನಾನು ಕಮ್ಮಿ ಉಣ್ತೀನಿ ಮಾಡಿರ್ತೀನಲ್ರಿ. ಕಮ್ಮಿ ಬೀಳಂಕೊಂಡ್ರೆ ನಾ ಸ್ವಲ್ಪ ಸಾವಕಾಶ ಊಟ ಮಾಡಿಬಿಡ್ತೀನಿ. ಗಂಡಗ ಮಕ್ಕಳಿಗೆ ಮೊದಲು ನೀಟಾಗಿ ಹೊಟ್ಟೆ ತುಂಬ ಉಣಿಸಿ ನನಗೊಂದು ಕಮ್ಮಿ ಬಿದ್ದರೂ ನಡೀತದ್ರಿ ಫ್ರೆಂಡ್ಸ್. ಆದರೆ ಹಾಳು ಅಂಕರ ಆಗಬಾರ್ದು. ಅದೇ ಒಂದು ಚಪಾತಿ ಕಳಿಸಿದ್ರೆ ಹೊರಗೆ ಒಂದು ಚಪಾತಿಗೆ 10 ರೂಪಾಯಿ 15 ರೂಪಾಯಿ ಸಿಗ್ತಿರ್ಬೋದು. ನಾ ಅಂದಾಜಲ್ಲಿ ಹೇಳಕತ್ತೀನಿ. ಸೊ ಹಾಗಾಗಿ ಎಲ್ಲ ಕೊಂಡು ತಿನ್ನೋ ಬದುಕು ವೇಸ್ಟ್ ಮಾಡ್ಬಾರ್ದು ಅನ್ನೋದು ನಂದು ಉದ್ದೇಶ. ತಪ್ಪಿದ್ದಲ್ಲಿ ಕ್ಷಮಿಸ್ರಿ. ಆಮೇಲೆ ಅನ್ನಕ್ಕೆ ಇಟ್ಟೀನಿ. ಮತ್ತು ಇಲ್ಲೇ ಕುಕ್ಕರ್ ಹಚ್ಚಿದ್ದೀನಿ ನೋಡ್ರಿ. ಈ ಥರ ಟ್ರಿಕ್ ಫಾಲೋ ಮಾಡಿರಿ. ಇದು ಪಾವ್ ಭಾಜಿ ಮಾಡ್ಬೇಕಂತಂದ್ರೆ ನಮ್ಮದು ಗ್ಯಾಸ್, ನಂದು ಕುಕ್ಕರ, ಈ ಗ್ಯಾಸ್ ಕಟ್ಟಿ ಯಪ್ಪ ನೋಡಂಗಿರಂಗಿಲ್ಲ ಆ ಥರ ಎಲ್ಲ ಹಾಕಿತ್ತು. ಸೊ ನಾನು ಡೈಲಿ ಯೂಸ್ ಮಾಡೋ ಕುಕ್ಕರ್ಗೂ ಇದೇ ಥರ ಹಚ್ತೀನಿ. ರೌಂಡ್ಗೆ ಅರ್ಬಿ ಸುತ್ತಬಿಟ್ರೆ ಆಯ್ತು ರೀ. ಅದು ಉಪ್ಪು ತಂದ್ರೂ ಕೂಡ ಅದು ನೀರು ಕಾಟನ್ ಅರ್ಬಿ ಇಡಬೇಕು. ಉಪ್ಪು ತಂದರೂ ಕೂಡ ಅದು ನೀಟಾಗಿ ನೀರು ಜಕ್ಕೊಂಡ್ಬಿಡ್ತೈತಿ. ಸ್ವಲ್ಪ ಜಿಗಿ ಜಿಗಿ ಆಗೈತಿ ನೋಡ್ರಿ. ಇದಿಷ್ಟೇ ಆಗೈತಿ. ಈ ಥರ ನಿಮ್ಗೆ ಕಾಣಕತ್ತೈತಿ ನೋಡ್ರಿ. ನಾನು ಈ ಥರ ಅರ್ಬಿ ಇಡ್ಲಿಕ್ಕಂದ್ರೆ ಇಡೀ ಕುಕ್ಕರ್ ಎಲ್ಲ ಇದೇ ಥರ ಆಗೋದು, ಇದೆಲ್ಲ ಸಿಡಿಯೋದು. ಆಮೇಲೆ ಇಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಸಿಡಿತಿತ್ತು. ಸೊ ಹಾಗಾಗಿ ಈ ಥರ ಹಚ್ಚಿನಿ. ಇದು ಒಂದೇ ವೇಸ್ಟ್ ಆದ್ರೆ ಸ್ವಲ್ಪ ನೀರ ನೆನೆ ಇಟ್ರೆ ಕಲರು ಹೋಗ್ಬಿಡ್ತೈತಿ. ಸ್ವಲ್ಪ ನೆನೆಸಿ ಒಂದು ಸ್ವಲ್ಪ ತಿಕ್ಬಿಟ್ರೆ ಆಗೋಗ್ಬಿಡ್ತೈತಿ. ಹಾಗಾಗಿ ಅದೇ ಥರನೇ ಮಾಡ್ತೀನಿ. ಸ್ವಲ್ಪ ನೆನೆ ಇಡ್ತೀನಿ ಸೈಡಿಗೆ ಇಲ್ಲೇ ನೋಡಿ. ಇಲ್ಲ ನೀರು ಇದು ಆಗ್ತಾವೆ. ಅದೊಂದು ಅರ್ಬೆಂದು ಬಾಂಡೆಗಳದೆಲ್ಲನೂ ಕೂಡ ತಿಕ್ಕಿನ್ರಿ. ಒಗ್ಗರಣೆನೂ ಒಣಕಿನಿ. ಲಾಸ್ಟ್ ವಿಡಿಯೋದಾಗ ನಾನು ಶೇರ್ ಮಾಡಿದ್ದೆ. ಸೊ ಇವತ್ತು ಸ್ಪೆಷಲ ರಕ್ಷಾಬಂಧನ ಹಬ್ಬದ ಒಂದು ಅಡುಗೆ ಅಂತಂದ್ರೆ ಪಾವ್ ಭಾಜಿ. ಅಲ್ಲಿ ಕಾಸಿಟ್ಟಿದ್ರಿ. ಸೊ ವಿಡಿಯೋನ ಶೇರ್ ಮಾಡಿರ್ತೀನಿ. ರಾಖಿ ಕಟ್ಟೋದು ಯಜಮಾನ್ರಿಗೆ ಪಿಲ್ಲುಗ ಸ್ನೇಹನೇ ಕಟ್ಟಾಡ್ರಿ. ಅನ್ನ ಕುದಿಯಕ್ಕೆ ಇಟ್ಟಿನಿ. ಹೀಗಿದಂತೂ ಸಖತ್ತಾಗಿ
ಕುದಿಸೈತಿ ಯಾವ ಥರ ಆಗೈತಿ ನೋಡ್ಬೇಕು. ಚೆನ್ನಾಗಿ ಕೂತಂದ್ರೆ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ ಎಲ್ಲ ಇದು ಮಾಡೋಕೆ. ನೋಡಿರಿ ಫ್ರೆಂಡ್ಸ, ಅದನ್ನೆಲ್ಲ ಈಗ ಮಗಚ್ಬೇಕಾ. ಇದನ್ನು ಕೂಡ ಸ್ವಲ್ಪ ಥರ ನೆನೆ ಇಟ್ನಂದ್ರೆ ಲಗೋಟ ತಿಕ್ಕಿದ್ರೆ ಹೋಗ್ಬಿಡ್ತೈತಿ ರೀ. ಹಾಗೆ ಬಿಟ್ಟರೆ ಕಂಡಾಪಟ್ಟಿ ಟೈಮ್ ತೊಗೊತೈತಿ. ಸೊ ಈಗ ಇದನ್ನು ಚೆನ್ನಾಗಿ ಮಗಚಮಂತ. ಚಲೋತ್ನಿಗೆ ಮಗಚಿದ್ವಪ್ಪ ಅಂದ್ರೆ ಕೆಲಸ ಭಾಳ ಲಗೋಟನೇ ಆಗಿರ್ತೈತಿ. ಅದೆಲ್ಲ ಹೋಳಿ ಮಾಡಿ ಸ್ವಚ್ಛ ಮಾಡಿ ಕುದ್ಸಕ್ಕೆ ಇಡೋದ್ರಲ್ಲಿ ಲೇಟ್ ರೀ. ಕುದ್ಸಕ್ಕೆ ಇಟ್ಟಾದ್ಮೇಲೆ ಲೇಟ್ ಏನು ಆಗಂಗಿಲ್ಲ. ಸೊ ಈಗ ಇದನ್ನೀಗ ಪಟ 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 ಮಗಚ್ಬಿಡಮ್. ಈ ಥರ ಮಗಚ್ಬೇಕು ನೋಡ್ರಿ. ಇದನ್ನು ಎಲ್ಲ ಏನೇನು ಕಾಯಿಪಲ್ಲೆ ಇರ್ತಾವಲ್ಲ ಎಲ್ಲ ಕಾಯಿಪಲ್ಲೆ ಹಾಕೋದ್ರಿ. ಇದಕ್ಕೆ ಬಟಾಟಿ, ಉಳ್ಳಾಗಡ್ಡಿ, ನೆನೆಸಿದ ವಟಾಣಿ, ಹಸಿ ವಟಾಣಿ ಇದ್ರು ಬಿಡಿಸಿ ಹಾಕೋರಿ. ಆಮೇಲೆ ಕ್ಯಾಬೇಜ್, ಫ್ಲವರ್, ಡಬ್ಬು ಮಿರ್ಚಿ, ಟಮಾಟಿ, ಉಳ್ಳಾಗಡ್ಡಿ ಇದನ್ನೆಲ್ಲನೂ ಹಾಕಿ ಸಣ್ಣಗೆ ಹೋಳಿ ಕಟ್ ಮಾಡ್ಬೇಕ್ರಿ. ಅಂದ್ರೆ ಲಘು ಕುದಿತೈತಿ. ಈ ಥರ ನಾವು ಮಗಚೋವಾಗ ಲಘುತನ ಹೆಂಗೆ ಬ್ಯಾಳಿ ಮಗಸ್ತೀವಿ ಮತ್ತೆ ಮಗಚೋದು ನೋಡ್ರಿ. ಸಖತ್ತಾಗತ್ರಿ ಪಾವ್ ಭಾಜಿ. ಇಷ್ಟು ಮಗುಚಿ ಇದಕ್ಕೆ ಒಗ್ಗರಣೆ ಹಾಕೋದ್ರಿ. ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಎಣ್ಣೆಯೊಳಗೆ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಹಾಕಿ ಅದಾದ್ಮ್ಯಾಗ ಸ್ವಲ್ಪ ಕೆಂಪು ಖಾರ ಹಾಕ್ತೀನಿ ರೀ. ಕೆಂಪು ಖಾರ ಹಾಕಿ ಇದು ಏನೈತಲ್ಲ ಇದನ್ನು ಕೂಡ ಡೈರೆಕ್ಟ್ ಸುರು ಬಿಡೋದು. ತಿರುವಿ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಖಾರ ಹಾಕಿಬಿಡೋದು. ಇಷ್ಟೇ ನೋಡ್ರಿ ಪಾವ್ ಭಾಜಿ. ಏನು ಜಾಸ್ತಿ ಕೆಲಸ ಅಂದ್ರೆ ಏನು ದೊಡ್ಡ ಗನಂದಾರಿ ವಿದ್ಯೆ ಅಲ್ಲ. ನನ್ನ ಮದುವೆ ಆದ್ಮ್ಯಾಗ ಇದನ್ನ ಮಾಡ್ಬೇಕಂತಂದ್ರೆ ಹಿಂಗೆ ಒಬ್ರು ಸಂಬಂಧಿಕರೊಳಗೆ ಮನೇನ ಮಂದಿನ ಅನ್ಕೋರಿ ಇದನ್ನ ಕಲಿಬೇಕಂತಂದ್ರೆ ಇದ್ರದ್ದು ಕೆಲಸ ಎಲ್ಲ ಮಾಡಿಸ್ಕೊಳೋರು. ಅಂದ್ರೆ ಒಬ್ಬೊಬ್ರು ಹೆಂಗಂದ್ರೆ ಹೇಳ್ಕೊಟ್ರ ಇವ್ ಕಲ್ತ್ ಬಿಡ್ತಾರನು ಎಲ್ಲರ ಕಡೆಯಿಂದ ಇವ್ರು ಹೌದು ಅನ್ಸ್ಕೊಂಡ್ಬಿಡ್ತಾರನು ಅನ್ನಂಗೆ ಒಬ್ಬೊಬ್ರು ಮಾಡ್ತಾರ. ಹಂಗಾಗಿ ನನಗಿದು ನಮ್ಮ ಕಡೆಗೆ ಇದೆಲ್ಲ ಮಾಡಲ್ ಬಿಡ್ರಿ. ನನಗೆ ಇದೆಲ್ಲ ಗೊತ್ತಿದ್ದಿಲ್ಲ. ನಾನು ಹೊಸ್ದಾಗಿ ಬರೋಣ ಕಲಿಬೇಕು ಮಾಡ್ಬೇಕಂತ ಕೇಳೋಣ. ಇದ್ರದ್ದು ಹೋಳೋದು, ಇದ್ರ ತೊಳೆಯೋದು, ಇದನ್ನ ಕುಕ್ಕರ್ ಹಚ್ಚೋದು, ಇದಕ್ಕೆ ಬೇಕಾಗಿರುವಂಥ ಉಳ್ಳಾಗಡ್ಡಿ ಕಟ್ ಮಾಡಿಸೋದು, ಲಿಂಬೆ ಹಣ್ಣು ಕಟ್ ಮಾಡಿಸೋದು ಎಲ್ಲ ಮಾಡೋರು. ಎಲ್ಲ ಮಾಡಾದ್ಮೇಲೆ ಇದನ್ನೇನು ಒಗ್ಗರಣೆ ಹಾಕೋ ಟೈಮ್ದೊಳಗೆ ಕೆಳಗಡೆ ಏನಾರ ಕೆಲಸ ಐತಿ ಮಾಡ್ತೈತಿ ಹಂಗೆ ಹಿಂಗೆ ಅಂತೇಳಿ ನಾನು ಬೇರೆ ಕೆಲ್ಸಿಗೆ ಕನ್ವರ್ಟ್ ಮಾಡಿ ನಾ ಅದನ್ನ ಮಾಡಿ ಬರೋಷ್ಟೊತ್ತಿಗೆ ಇದೆಲ್ಲ ಮಾಡಿ ಇಟ್ಟಿರೋರು. ಇದು ಹೆಂಗೆ ಮಾಡಿದೆ ಏನು ಮಾಡಿದೆ ಅಂತ ಕೇಳಿದ್ರೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅಂತ ಹೇಳೋರು. ಆಮೇಲೆ ಯಾವಾಗ ನನ್ನ ಹತ್ರ ಮೊಬೈಲು ಇರಲಿಲ್ಲ, ಯೂಟ್ಯೂಬ್ದಾಗ ನೋಡಿ ತಿಳ್ಕೊಳಕ್ಕೆ ಅಷ್ಟು ನಾಲೆಜ್ ಇರ್ಲಿಲ್ಲ ಬಿಡ್ರಿ. ಒಂಥರ ಎಷ್ಟು ಇನ್ನೋಸೆಂಟ್ ಇದ್ದಂಗಿದ್ದೆ ನಾನು. ಇಷ್ಟು ತಿಳುವಳಿಕೆ ಗೊತ್ತಾಕಿದ್ದಿಲ್ಲ ನನಗೆ. ಜಾಣಪೆದ್ದು ಅಂತಾರಲ್ಲ ಆ ಥರ ಜಾಣಪೆದ್ದು ಇರೋದ್ರಿಂದ ಸಿಕ್ಕಾಪಟ್ಟೆ ಅವ್ರವ್ರ ಬೇಳೆಕಾಳನ್ನ ಬೇಯಿಸ್ಕೊಂಡ್ಬಿಟ್ಟಾರ. ನಾವೀಗ ಪಾವ್ ಬಜ್ಜಿ ಇದು ಕಾಯಿಪಲ್ಲೆ ಬೇಯಿಸೀವಿ. ಕಲಿಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಹೆಂಗೋ ಆಗ್ಬಿಡ್ತೀರಿ. ಆಮೇಲೆ ನಮ್ಮ ನಾದ್ನಿಗೆ ಫೋನ್ ಹಚ್ಚಿ ಮಾಡಿ ಯಾವಾಗೋ ಒಂದೆರಡು ಸರಿ ಟ್ರೈ ಮಾಡಿ ಆಮೇಲೆ ಒಮ್ಮೆ 2 ಸರಿ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಅದಾದ್ಮೇಲೆ ಕರೆಕ್ಟಾಗಿ ಮಾಡಕತ್ತೀನಿ ನೋಡ್ರಿ. ಈಗಂತೂ ನಮ್ಮ ನಾದ್ನಿ ಅದೇ ಅಂತಾರೆ, ಎತ್ತಪ್ಪ ಚಂದಾಗ ಮೊಬೈಲ್ ಇಡು. ನಮ್ಮ ನಾದ್ನಿ ಅದೇ ಅಂತಾರೆ, ನಾನೇ ಹೇಳ್ಕೊಟ್ಟೆ ನಿನಗೆ, ನನ್ಕಿನ್ನ ಚಂದ ನೀ ಮಾಡ್ತೀಯ ಅಂತೇಳಿ. ಇದೇ ಅಲ್ರಿ ಕಲಿಕೆ ಅಂತಂದ್ರೆ. ಓಕೆ, ಇನ್ನೊಂದು ಸ್ವಲ್ಪ ಇದನ್ನ ಮಗಚಿ ಒಗ್ಗರಣೆ ಹಾಕ್ತೀನಿ. ಆ ಡಬ್ಬೆ ಹಾಕಿಲ್ಲೇನು ಸ್ಟೀಲ್ ಡಬ್ಬೆ ಅದ್ರಾಗ ಹಾಕ್ರಿ. ಆಲ್ರೆಡಿ ಯಜಮಾನ್ರು ಪಾವು ಕೂಡ ತೊಗೊಂಡು ಬಂದಾರ್ರಿ. ಬಾಜಿನೂ ರೆಡಿ ಆಗೈತಿ ಮಸ್ತಾಗಿ. ಬರ್ರಿ ಫ್ರೆಂಡ್ಸ ನೋಡ್ರಿ, ಇವತ್ತು ಹುಣ್ಣಿಮೆ. ಸೊ ಪೂಜೆ ಆಗೈತಿ. ಹೂವು ಅದಾವ್ರಿ. ಹೂವು ಏರಿಸ್ಬೇಕಂದ್ರೆ ಕೆಲ್ಸಿನೊಳಗೆ ಆಮೇಲೆ ಇಡ್ಬೇಕನ್ನೋದ್ರಾಗ ಏನೋ ಬ್ಯುಸಿ ಆಗಿಬಿಟ್ಟೆ. ಸೊ ಸಾಯಂಕಾಲ ಅಂದ್ರೆ ಏರಿಸ್ತೀನಿ. ಇವಾಗ ಏನೈತಿ ಮಸ್ತಾಗಿ ಬಾಜಿ ಅಂತ ರೆಡಿ ಆಗೈತ್ರಿ. ಪಾವು ಬಾಜಿ ರೆಡಿ ಆಗೈತಿ. ಹೊರಗಡೆ ತಿನ್ನಕ್ಕೆ ಹೋದ್ರೆ ಇದು ಎಷ್ಟೈತಿ ನೋಡ್ರಿ, ಇಷ್ಟು ಬಾಜಿ ಕೊಡ್ತಾರ. ಈ ಥರ ಬಟ್ರದೊಳಗೆ ಸ್ವಲ್ಪ ಕೆಂಪು ಖಾರ ಹಚ್ಚಿ 2 ಸೈಡ ಬೇಯಿಸ್ತಾರ. ಸ್ವಲ್ಪ ಕ್ರಿಸ್ಪಿಯಾಗಿರ್ತಾವೆ. ಇಷ್ಟಕ್ಕನೇ 50 ರೂಪಾಯಿ ರೀ. ಈ ಥರದ್ದು 2 ಪಾವು, ಇದೊಂದು ಚಮಚ ಬಾಜಿ 50 ರೂಪಾಯಿ. ಎಕ್ಸ್ಟ್ರಾ ಬಾಜಿ ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಚಾರ್ಜ್, ಎಕ್ಸ್ಟ್ರಾ ಪಾವು ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್. ಹೌದಿಲ್ರಿ? ಯಸ್. ಅನ್ನ ಮಾಡೀನಿ ರೀ. ಪಾವು ಅಂತೂ ಗರಂ ಮಾಡಕ್ಕೆ ಇಟ್ಟೀನಿ. ಸೊ ಇವಾಗ ಏನೈತಿ ಮಸ್ತಾಗಿ ಬ್ಯಾಟಿಂಗ್ ಮಾಡೋದು. ಅಮೂಲ್ ಭಟ್ರ ಸ್ವಲ್ಪ ತೊಗೊಂಬಂದಾರ್ರಿ ಇವ್ರು. ಯಾಕೆ ಹಾಗಾಗಿ ಜಾಸ್ತಿ ಹಚ್ಚಕ್ಕೆ ಹೋಗಿಲ್ಲ. ಮೆತ್ತಗಂದ್ರೆ ಮೆತ್ತಗದವ್ರಿ ಪಾವು. ಅಲ್ಲಲ್ಲ ಮಸ್ತ್ ಬಿಸಿ ಅದಾವ್ರಪ್ಪ. ಕೈಗೆ ಬಾಯಿಗೆ ಕೆಲಸ ಹತ್ತದ್ರಿ ಸದ್ಯಕ್ಕೆ. ಈ ಥರ ಬ್ರೆಡ್ ಅನ್ನ ಉಳ್ಳಾಗಡ್ಡಿ ಜೊತೆಗೆ
ಈ ಥರ ಅದ್ರೊಳಗೆ ಮಸ್ತಿಗೆ ನೆನೆಸಿ ತಿನ್ಬೇಕ್ರಿ. ಮಾಡ ಮುಸುಕು ಮಳೆ ಬರತ್ನ್ಯಾಗ ಭಾರಿ ಆಗುತ್ತಾ. ಸ್ಪೈಸಿಯಾಗಿ ಮಾಡೀನಿ. ಹೆಂಗಾಗ್ಯದ್ರಿ? ಬೆವ್ರು ಬರಕತ್ತಿದವ್ರಿ ತಿನ್ನಕತ್ತಿ. ಪ್ಯಾನರ್ ಹಚ್ಚಯ್ಯವ ಸಣ್ಣಗ ಇಡು. ಇದನ್ನ 2 ನಂಬರ್ ಮ್ಯಾಗ ಇಡು. ಗಾಮ್ ಹೊರ್ಸ್ಕೋರಿ ವೈನಿಗೆ ಅನ್ಸಲ್ಲ. ಬರ್ರಿ ಫ್ರೆಂಡ್ಸ್ ಮಸ್ತಾಗಿ ಪಾವ್ ಭಾಜಿ ತಿನ್ನಮಂತ. ಪೇಪರ್ ಹಾಂ ಪೇಪರ್ ಇಲ್ಲ ಜರ್ದಾಳ ಐತ ನೋಡಿ. ಇದು ನಮ್ಮ ಮೈದ್ನ ಮಲ್ಲುಗ ಶುಭಮ್ಗ ಕಳ್ಸಕತ್ತಿ ನೋಡ್ರಿ ಫ್ರೆಂಡ್ಸ್. ಈಗ ಇಲ್ಲೇ ಬಂದಿದ್ದೇನ್ರಿ. ಬಾರಪ್ಪ ಅಂದ ಮತ್ತು ಕೆಲಸ ಐತ್ರಿ ವೈನಿ ಅಂತ ಮ್ಯಾಗ ಹೋದ ಮನೆಗೆ ಅರ್ಜೆಂಟ್ನಾಗ. ಸೊ ಅಲ್ಲೇ ಆದ್ರೆ ಆರಾಮ್ಸೆ ತಿಂತಾನ್ರಿ. ಹಾಗಾಗಿ ಕೊಟ್ಟು ಕಳಿಸ್ತೀನಿ ನೋಡ್ರಿ. ನಮ್ಮದು ಊಟ ಅದೆಲ್ಲನೂ ಕೂಡ ಆಗೈತ್ರಿ. ಊಟ ಗೀಟ ಆಗೈತಿ. ಮಸ್ತಾಗಿರುವಂಥ ಪಾವ್ ಭಾಜಿ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು. ನಾವೇ ಹೇಳಿದ್ರೆ ದೊಡ್ಡದಲ್ಲ. ನೀವು ಒಂದ್ಸರಿ ಮಾಡ್ಕೋರಿ. ನಿಮಗೆ ಅದ್ರದ್ದು ರುಚಿ ಗೊತ್ತಾಗತ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಕ್ಷಾ ಬಂಧನ ಹಬ್ಬ. ಸೊ ಸ್ನೇಹ ವಾಡ್ಯದಾಗಿದ್ದಾಗ ವರ್ಷ ಕಟ್ಟುತ್ತಿದ್ದಳ್ರಿ ಚಾಕ್ಲೇಟ. 1 ವರ್ಷ ಶುಭಂಗ ಮಲ್ಲುಗ ನಮ್ಮ ಸ್ನೇಹ ಕಟ್ತಿದ್ರಿ. 1 ವರ್ಷ ಕಿಚನ್ ಸೆಟ್ ಅದ ಕಿಚನ್ ಸೆಟ್ ವಿಡಿಯೋದ ತೋರ್ಸಿನ್ರಿ. ಅವಾಗ ವಿಡಿಯೋ ಚಾಲು ಮಾಡಿದ್ದೆ. ಇನ್ನೊಂದು ವರ್ಷ ಚಾಕ್ಲೇಟ್ ಡಬ್ಬಿ ಕೊಟ್ಟಿದ್ರಿ. 2 ವರ್ಷನೂ ಬ್ಲಾಗ್ದಾಗ ನಾ ಶೇರ್ ಮಾಡೀನಿ. ಸೊ ಇವಾಗ ಏನೈತಿ ಈ ವರ್ಷನೂ ಕಟ್ಟಾಡ್ರಿ. 1-2-3 ವರ್ಷ ಗ್ಯಾಪನ್ನೇ ಆಗ್ಬಿಟ್ಟಿತ್ತು. ಆಕಿಗೆ ಭಾಳ ಇಷ್ಟ. ನಾನು ಆಕಿನೇ ಆ್ಯಕ್ಚುಲಿ ನಂತಂದ್ರೆ ಅಷ್ಟು ತಲೆಯಾಗ ಇದ್ದಿಲ್ಲ ನನಗೆ. 2-3 ವರ್ಷ ಗ್ಯಾಪ್ ಆಗಿತ್ತಲ್ಲ. ಮತ್ತು ಅವ್ರ ಪಪ್ಪನ ಕಡೆಯಿಂದ ಎಳಿಸಿ ರಾಖಿ ತರ್ಸಕ್ಕೆ ಹಚ್ಚಾಳ. ತರಿಸಿ ಅವ್ರ ಕಾಕದೇರಿಗೆ ಹೋಗಿ ಕಟ್ಟಿ ಬಂದಾಳ. ಕಾಕ ಶುಭಮ್ ಕಾಕ 100 ರೂಪಾಯಿ ಕೊಟ್ಟಾನ. ಮಲ್ಲು ಕಾಕ ಏನೇ ತಕ್ಕಿಗೆ ನಾನು ನಿನ್ಗೆ ಮಸ್ತಾಗಿ ಗಿಫ್ಟ್ ತಂದು ಕೊಡ್ತೇನೆ ಅಂತ ಹೇಳಿದ್ನಂತ. ಈ ಸದ್ಯಕ್ಕೆ ತಂದಾನ್ ಕೊಟ್ಟನ್ರಿ. ಒಟ್ಟು ಇಬ್ರು ಕಾಕದೇರನ್ನು ಕೂಡಿನೇ ಕೊಟ್ಟಾರಂತ ಹೇಳ್ಬೋದು. ಸೊ ಇವಾಗ ಗಿಫ್ಟನ್ನು ಹಾಕಿ ಓಪನ್ ಮಾಡ್ತಾಳ್ರಿ. ಫುಲ್ ಕ್ಯೂರಿಯಾಸಿಟಿ ಮಕ್ಕಳಿಗೆ. ನಿಮಗೂ ಕ್ಯೂರಿಯಾಸಿಟಿ ಐತಲ್ಲ, ನೋಡೋಣ ಬರ್ರಿ. ಅದದು ಪಿಲಿಯನ್ ಮಾತ ಓಪನ್ ಮಾಡ್ರಿ. ಅದು ಗಿಫ್ಟ್ ಬಂದದ್ರಿ ನಮ್ಮ ಸ್ನೇಹ. ಅದು ಯಾರು ಕೊಟ್ಟಿ ಸ್ನೇಹ ಗಿಫ್ಟ್? ಅದು ನಡ್ವರ್ಕಿಂದ ಬರೀ ಅತ್ತೆ ಅಂದ್ರೆ ಬರಲ್ಲ. ಇವನಿಗೆ ಎಷ್ಟು ಇದೈತಿ ನೋಡ್ರಿ. ಚಾಕ್ಲೇಟೇ ಪಕ್ಕ ಚಾಕ್ಲೇಟ್. ಇಲ್ಲ ಪಕ್ಕ ಚಾಕ್ಲೇಟೇ. ಇವನಿಗೆ ಎಟ್ಟೈತಿ ನೋಡ್ರಿ ಬಾಬಾ ಬಾಬಾ ಬಾಬಾ. ಮಾಡಿರಿ ಈಗ ಚಾಕ್ಲೇಟ್. ಬಾಲಿ ಒಂದು ಐತಿ ನೋಡ್ರಿ. ಅಕ್ಕಿಂದ ನೀವು ಮುಟ್ಬೇಡಪ್ಪ ಈಗ. ಏನ ಹಾಂ काय केलं काय झालं तेच कुठं ಇಂಥ ತೊಗೊಂಡು ಆಡ್ತಾರೆ ಯಾರ ಎಲ್ಲ ಚುಕ್ಕಸಿನೇ ಆಗ್ತೈತಿ. ಯಾವಾಗ ಬರೋಬ್ಬರಿ ಮಾಡ್ತೀರಿ ನೀವು? ಏನಾರ ಮಾಡ್ತಾರ್ರಿ ಬೈಯಕ್ಕೆ ಹೋಗೋಣ. ಚುಕ್ಕುನ್ ಆಗ್ಯದ ಮಮ್ಮಿ, ಮಿಸ್ಟೇಕ್ ಆಗಾಯ್ತು ಮಮ್ಮಿ ಅಂತ ಹೇಳ್ತಾರೆ. ತಿಂದು ಬಿಡ್ರಿ ಇಟ್ಟು ಚಾಕ್ಲೇಟ. ಥ್ಯಾಂಕ್ಸ್ ರೀ ಹೇಳಿ ಇಲ್ಲಿ ಮಲ್ಲಕ್ಕ ಅಲ್ಲಿ ಹೇಳೋದು ಇಲ್ಲಿ ಕೊಡಾಗ ಹೇಳಿಲ್ಲ. ಹೇಳ್ಬೇಕಿಲ್ಲ. ಯಾರು ಏನಾರ ಕೊಟ್ರೆ ಮೊದಲ ಥ್ಯಾಂಕ್ಸ್ ಅನ್ನೋದು ಕಲಿಬೇಕು. ಏನ ಈಗ ಚಾಕ್ಲೇಟ್ ತಿಂತಾರ್ರಿ ಇಬ್ಬರಿಗೆ. ನೋಡ್ರಿ ಅವ್ರಿಗೆ ಏನು ಕೊಟ್ರು ಇದ್ರಂತ ಖುಷಿ ಬರಲ್ಲ. ಆ ಮುದ್ದು ಮಕ್ಕಳಿಗೆ ಅಷ್ಟು ಚಾಕ್ಲೇಟ್ ಕೊಟ್ರೆ ಅಷ್ಟು ಖುಷಿಯಾಗಿ ತಿಂತಾರೆ ನೋಡ್ರಿ. ಅವನಿಗೆ ಕತ್ರಿ ತಗೊಂಬ ಅಂತೇಳಿ ಚೀ ಇದಕ್ಕೆ ಬಯಸ್ಕೊಳೋದು.
ಇಬ್ರು ತಿನ್ನಲ್ರಿ ಸದ್ಯಕ್ಕೆ ಆರಾಮ್ಸಿ ರೀ. ಸದ್ಯಕ್ಕೆ ರೀ ನಾನು ಮತ್ತು ಮೊಬೈಲ್ದು ಕೆಲ್ಸದ ಮ್ಯಾಗ ಹೊಂಟಿ ನೋಡ್ರಿ. ಯಜಮಾನ್ರು ನಂಗೆ ಬಿಟ್ಟು ಹೋಗ್ತಾರೆ, ಮಕ್ಕಳು ಮನ್ಯಾಗ ಅದಾರ, ನಡ್ಕೊತ ಹೋಗೋಕೆ ದೂರ ಆಗುತ್ತೆ ಅಂತೇಳಿ ಹೆಣ್ರು ಕೆಲ್ಸಿಗೆ ಹೊಂಟ್ರ. ಈಗ ನನ್ನ ಬಿಟ್ಟು ಅವ್ರು ಕೆಲ್ಸಿಗೆ ಹೋಗ್ತಾರೆ ನೋಡ್ರಿ. ಸೊ ಫ್ರೆಂಡ್ಸ ನೋಡ್ರಿ, ಸ್ಯಾಮ್ಸಂಗ್ ಕೇರ್ ಹತ್ರ ಯಜಮಾನ್ರು ಬಿಟ್ಟು ಅರ್ಜೆಂಟ್ ಐತೆ ಅಂತೇಳಿ ಒಳಗೆ ಹೋದ್ರು ಅವರು. ನಾನೇ ಒಳಗಡೆ ಬಂದು ವಿಚಾರಿಸಿದ್ದೆ. ಸೊ ಅವ್ರು ಏನು ಹೇಳಿದರು ಏನು ಅಂತೇಳಿ ಹಾಗೆ ಮುಂದೆ ಹೇಳ್ತೀನಿ ಬರ್ರಿ. ಕೊಟ್ಟೀನಿ ರೀ ಫ್ರೆಂಡ್ಸ, ಆಧಾರ್ ಕಾರ್ಡ್ ತೊಗೊಂಡಾರ, ಮೊಬೈಲ್ ಮತ್ತು ಒಂದು ಪೌತಿ ಬರ್ದು ಅವ್ರ ಬೆಲೆಕನೇ ಇಟ್ಕೊಂಡಾರ ಫ್ರೆಂಡ್ಸ. ಇನ್ನು ಸೋಮವಾರ ಮಧ್ಯಾಹ್ನ ಕಡ್ಸಿ ಸಿಗುತ್ತೆ ಅಂತ ಹೇಳ್ಯಾರ. ಸೊ ಹಾಗಾಗಿ ಇವಾಗ ಏನು ಜಾಸ್ತಿ ಟೈಮ್ ಏನು ಹಿಡೀಲಿಲ್ಲ, ಮೊಬೈಲ್ ಕೊಟ್ಟ ಇವಾಗ ಮನೆಗೆ ಹೊರಟೀನಿ ನೋಡ್ರಿ. ಈಗ ಹೊತ್ತು ಮುಣ್ಗಕ್ಕೆ ಬಂದೈತಿ, 3:30 ಆಗೋಗೈತಿ ಟೈಮ. ಇವಾಗ ಏನೈತಿ ಬಿಸಿಲು ಬೀಳಾಕತ್ತೈತಿ ನೋಡ್ರಿ. ಬೆಳಗ್ಗೆಯಿಂದ ಒಂದು 5 ನಿಮಿಷ ಬಿಸಿಲು, ಒಂದು 5 ನಿಮಿಷ ಮಳೆ ಮಾಡ ಇದೇ ಥರ ಇತ್ತು. ಈಗ ಒಂಥರ ಓಪನ್ ಬಿಸಿಲು ಅಂತಾರ ಆ ಥರ ಬಿದ್ದೈತಿ ನೋಡ್ರಿ. ಚೆನ್ನಾಗಂತ ಅನ್ಸಕತ್ತದ ಬಿಸಿಲು. ಈಗ ಪಾಯ್ ಮಾಡ್ಕೋತ ಮನೆಗೆ ಹೋಗೋದು ನೋಡ್ರಿ. ರೂಢಿ ಇಲ್ಲ ನಂಗೆ ಈ ಥರ ಎಲ್ಲ ಅಡ್ಡಾಡೋದು ಮಾಡೋದು ಎಲ್ಲ ತೋರಿಸ್ಕೊಂಬರೋದು. ಬಟ್ ರೂಢಿ ಮಾಡ್ಕೋಬೇಕಾಗುತ್ತೆ ನೋಡ್ರಿ, ಜವಾಬ್ದಾರಿ ತೊಗೋಬೇಕಾಗುತ್ತಲ್ಲ ಕೆಲವು ಸಲ. ಕಾಯ್ತಲ್ಲೇ ಹಾಂ ಏನೋ ಎಬ್ಸರ್ರಿ ಗುಡುಗ. ಬರ್ರಿ ಮನೆ ಒಳಗೆ ಹೋಗಮ್ಮ.